ನಮಸ್ಕಾರ. ಮೈಸೂರಿನಲ್ಲಿ ನಿವೇಶನಗಳ ನಮ್ಮ ಹುಡುಕಾಟದ ಇನ್ನೊಂದು ಅಧ್ಯಾಯಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನಿವತ್ತಿರೋದು ಮೈಸೂರಿನ ಒನ್ ಆಫ್ ದಿ ವೆರಿ ರೆಪ್ಯೂಟೆಡ್ ಆ್ಯಂಡ್ ವೆರಿ ಓಲ್ಡ್ ರೆಸಿಡೆನ್ಷಿಯಲ್ ಲೇಔಟ್ಗಳಲ್ಲಿ ಒಂದಾದಂತಹ ಕುವೆಂಪು ನಗರದಲ್ಲಿದ್ದೀನಿ. ನೀವು ನೋಡ್ತಾ ಇರುವಂತಹ ಮನೆ ಏನು ನೋಡ್ತಾ ಇದ್ದೀರಾ, 40. ದಿಸ್ ಎ ನಾರ್ತ್ ಈಸ್ಟ್ ಕಾರ್ನರ್ ಪ್ರಾಪರ್ಟಿ. ಮುಂಭಾಗಕ್ಕೆ 40, ಹಿಂದಕ್ಕೆ ಏನು ಇದು ಈ ಕಡೆಯಿಂದ 60 ಇದೆ. 40-60 2400 ಸ್ಕ್ವೇರ್ ಫೀಟ್ ಇರುವಂತಹ ಮನೆ ನೋಡಿ. ಅದೇ ಅಪೋಲೋ ಹಾಸ್ಪಿಟಲ್ ಮೇನ್ ರೋಡ್. ಅದು ನೀವು ಇವಾಗ ಏನು ನೋಡ್ತಾ ಇದ್ದೀರಾ, ಅಪೋಲೋ ಹಾಸ್ಪಿಟಲಿಂದ ಟುವರ್ಡ್ಸ್ ಕುವೆಂಪು ನಗರ ಬಂದಾಗ ನಿಮಗೆ ಇರುವಂತಹ ಮೇನ್ ರೋಡಿಂದ ಜಸ್ಟ್ ಒಂದು ಹಿಂದೆ ಇರುವಂತಹ ಪ್ರಾಪರ್ಟಿ ಇದು. ದಿಸ್ ಇಸ್ ಎ ಈಸ್ಟ್ ಫೇಸಿಂಗ್. ನೀವೇನು ನೋಡ್ತಾ ಇದ್ದೀರಾ, ಇಸ್ ಎ ಈಸ್ಟ್ ಫೇಸಿಂಗ್ ಪ್ರಾಪರ್ಟಿ. ಏನು ಈ ಮನೆ ವಿಚಾರಕ್ಕೆ ಬಂದಾಗ ಎರಡು ವಿಷಯಗಳು ಏನು ಅಂತಂದರೆ, ಇದು ಬಹಳ ಅಬೌಟ್ 18 to 20 years ಓಲ್ಡ್ ಪ್ರಾಪರ್ಟಿ. ಒಡೆದಾಕಬೇಕಾ ಈ ಮನೇನ ಅಂತ ಹಲವಾರು ಜನ ಕೇಳ್ತೀರಾ ನಾನು ಈ ಥರ ವೀಡಿಯೋಗಳು ಮಾಡಿದಾಗ. ಈ ಮನೆ ವಿಚಾರಕ್ಕೆ ಬಂದಾಗ ಇಲ್ಲ, ಕೆಲವು ದಿನಗಳ ಹಿಂದೆ ಇದನ್ನು ಲೀಸ್ಗೆ ಕೊಟ್ಟಿದ್ದರು. ಒಂದು 20 to 25 lakh rupees ಲೀಸ್ಗೆ ಕೊಟ್ಟಿದ್ದಂತಹ ಮನೆ. ಟೆಕ್ನಿಕಲಿ ಇದನ್ನು ಒಡೆದಾಕಬೇಕು ಅಂತೇನಿಲ್ಲ. ಇಫ್ ಯು ವಾಂಟ್ ಟು ರೆಂಟ್ ಇಟ್ ಔಟ್ ಅಂದರೆ ಇನ್ವೆಸ್ಟ್ಮೆಂಟ್ ಪರ್ಪಸಿಗೆ ಬಂದಾಗ, ಇಫ್ ಯು ವಾಂಟ್ ಟು ರೆಂಟ್ ಇಟ್ ಔಟ್, ಸೇವ್ಡ್ ಬೈ ಅರೌಂಡ್ 20 to 25,000 rupees ರೆಂಟ್ ಅರ್ನಿಂಗ್ ಪ್ರಾಪರ್ಟಿ. ನೋಡಿ, ಒಂದು ಕಾರ್ ಪಾರ್ಕಿಂಗಿಗೆ ಜಾಗ ಇದೆ. ಸೊ ದಿಸ್ ಇಸ್ ಹೌ ದ ಪ್ರಾಪರ್ಟೀಸ್. ಇದಿರೋದು ಮೈಸೂರು ಕುವೆಂಪು ನಗರ. ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಅಂದರೆ ಮೂಡಾದಿಂದ ಅಲಾಟ್ ಆಗಿರುವಂತಹ ಸೈಟಲ್ಲಿ ಕಟ್ಟಿರುವಂತಹ ಮನೆ ಇದು. ಈ ವಿಡಿಯೋ ನೋಡ್ತಾ ಇದ್ದು ಕುವೆಂಪು ನಗರ ಎಲ್ಲಿದೆ, ಈ ಲೊಕೇಶನ್ ಯಾವುದು ಅಂತ ಗೊತ್ತಾಗ್ತಾ ಇಲ್ಲ ಅಂತಂದರೆ, ಕುವೆಂಪು ನಗರ ಇರೋದು ಸರಿಸುಮಾರು ಅರೌಂಡ್ 3.5 to 4 kilometers ಫ್ರಮ್ ಮೈಸೂರು ಸಿಟಿ ಸೆಂಟರ್. ಟೇಕಿಂಗ್ ಎಟ್ ಅರಸು ರೋಡು, ದೇವರಾಸ್ ರೋಡು, ಮೈಸೂರು ಬಸ್ ಸ್ಟ್ಯಾಂಡ್, ರೈಲ್ವೆ ಸ್ಟೇಷನಿಂದ ಅಪೋಲೋ ಹಾಸ್ಪಿಟಲಿಂದ ಜಸ್ಟ್ ಅಬೌಟ್ 500 meters, ಅರ್ಧ ಕಿಲೋಮೀಟ್ರ್ ಒಳಗೆ ಇರುವಂತಹ ನಾರ್ತ್ ಈಸ್ಟ್ ಕಾರ್ನರ್ ಸಿಂಗಲ್ ಫ್ಲೋರ್ ಮನೆ. ನಾರ್ತ್ ಈಸ್ಟ್ ಕಾರ್ನರ್ ಸಿಂಗಲ್ ಫ್ಲೋರ್ ಮನೆ ಇದು ಸೇಲ್ಗಿರುವಂಥದ್ದು. ಇದನ್ನು ನೋಡಿ, ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕು, ಈ ಪ್ರಾಪರ್ಟಿ ನೋಡಬೇಕು, ಅತಿ ಶೀಘ್ರದಲ್ಲೇ ಇದ್ರ ಒಳಗಿಂದ ವೀಡಿಯೋ ಸಹ ನಾನು ಮಾಡ್ತೀನಿ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕು, ನೋಡಬೇಕು ಅಂತ ಇರೋರು ಡಿಸ್ಕ್ರಿಪ್ಷನ್ ಫೋನ್ ನಂಬರ್ಗೆ ಫೋನ್ ಮಾಡಿ ಅಥವಾ ವಾಟ್ಸ್ಯಾಪ್ ಮಾಡಿ. ನಾನು ಸಿಗ್ತೀನಿ ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಗಳನ್ನ ತೊಗೊಂಡು. ಮೈಸೂರಿಂದ ಸುಪ್ರೀತ್ ನಿಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್.